ಮತ್ತೊಂದು ಬ್ರೇಕಿಂಗ್ ಗಳನ್ನ ತಗೊಳ್ತಾ ಇದ್ದೀವಿ. ಏನಾಯ್ತು? ಇದು ಅಶ್ವವೇಗ ಅಭಯವನ್ನ ನೀಡ್ತಾ ಇದೆ ಆ ಫ್ಯಾಮಿಲಿಗೆ. ನಾವು ನಿಮ್ಮ ಪರವಾಗಿ ನಿಂತ್ಕೊಳ್ತೀವಿ, ನಾವು ನಿಮ್ಮ ಪರವಾಗಿ ಇರ್ತೀವಿ ಅಂತ ಹೇಳ್ತಾ ಇದ್ದೀವಿ. ಇದು ಅಶ್ವವೇಗದ ಅಭಯ. ಯಾವುದೇ ಕಾರಣಕ್ಕೂ ಈ ವಿಚಾರವನ್ನ ನಾವು ನಿಲ್ಸಲ್ಲ, ಇಲ್ಲಿಗೆ ನಿಲ್ಸೋದೇ ಇಲ್ಲ. ನಾವು ಯಾರಿಗೂ ಕೂಡ ಬಗ್ಗಲ್ಲ. ಇಲ್ಲಿ ಯಾರಿಗೆ ಅನ್ಯಾಯ ಆದ್ರೂ ನ್ಯಾಯ ಕೊಡಿಸೋಕೆ ಹಿಂಜರಿಯಲ್ಲ ನಿಮ್ಮ ಅಶ್ವವೇಗ. ಘನಘೋರ ಅನ್ಯಾಯದ ಆ ಸ್ಟೋರಿ ಬ್ರೇಕ್ ಮಾಡ್ತಾ ಇದ್ದೀವಿ ನೋಡ್ರಿ. ವಿ ಆರ್ ರೆಡಿ ಫಾರ್ ಇಟ್. ಅಶ್ವವೇಗ ಅಭಯವನ್ನ ನೀಡ್ತಾ ಇದೆ ಅವರಿಗೆ. ನಾವ್ ಯಾರಿಗೂ ಕೂಡ ಬಗ್ಗಲ್ಲ, ಯಾರಿಗೂ ಕೂಡ ಬೆದರುವ ಪ್ರಶ್ನೆ ಇಲ್ಲ. ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಎಲ್ಲರೂ ಕೂಡ ನಿರ್ಲಕ್ಷಿಸಿದಂತಹ ಕೇಸನ್ನ ನಿಮ್ಮ ಅಶ್ವವೇಗ ನಿಮ್ಮ ಎದುರಿಗೆ ತೆರೆದಿಡ್ತಾ ಇದೆ. ನೊಂದವರಿಗೆ ಅಭಯವನ್ನ ನೀಡುತ್ತಾ ಇದೆ ಅಶ್ವವೇಗ. ಇಲ್ಲಿ ಸಿಎಂ ಸಿದ್ದರಾಮಯ್ಯ ಹೆಸರು ಅಡ್ಡ ತಂದಿದ್ದರೂ ನಾವು ಹಿಂಜರಿಯಲ್ಲ. ಯಾರಿಗೆ ಅನ್ಯಾಯ ಆದ್ರೂ ನ್ಯಾಯ ಕೊಡಿಸೋಕು ಕೂಡ ನಾವು ಹಿಂಜರಿಯಲ್ಲ. ಘನಘೋರ ಅನ್ಯಾಯದ ಆ ಸ್ಟೋರಿ ಬ್ರೇಕ್ ಮಾಡ್ತಾ ಇದ್ದೀವಿ ನೋಡಿ. ಘನಘೋರ ಅನ್ಯಾಯ, ಒಂದು ಕುಟುಂಬಕ್ಕೆ ಆಗಿರುವಂತಹ ಘನಘೋರ ಅನ್ಯಾಯ, ಸಿಎಂ ಹೆಸರಿನಲ್ಲಿ ಆಗಿರುವಂತಹ ಅನ್ಯಾಯ, ಸಿಎಂ ಹೆಸರಿನಲ್ಲಿ ಆಗಿರುವಂತಹ ಅನ್ಯಾಯ, ಇದನ್ನ ನಾವು ನಿಮ್ಮ ಎದುರಿಗೆ ತೋರಿಸ್ತಾ ಇದ್ದೀವಿ. ಅಶ್ವವೇಗ ಈ ಹಿಂದೆ ಕೂಡ ನಿರಂತರವಾಗಿ ನೊಂದವರ ಪರವಾಗಿ ನಾವು ಧ್ವನಿ ಎತ್ತಿದ್ದೀವಿ. ನೊಂದವರಿಗೆ ನ್ಯಾಯ ಕೊಡಿಸಿದ್ದೀವಿ. ನಮ್ಮ ನ್ಯಾಯದ ಅಭಯವನ್ನ ಅರಿಸಿಕೊಂಡು ಬೇರೆ ಬೇರೆ ಜಿಲ್ಲೆಗಳಿಂದ, ಕರ್ನಾಟಕದಿಂದ ನಮ್ಮ ಸ್ಟುಡಿಯೋಕ್ಕೆ ಹೊರಗೆ ಬಂದಿದ್ದನ್ನು ನಾವು ನೋಡಿದ್ದೀವಿ. ಅದೆಷ್ಟೋ ಮಾಧ್ಯಮಗಳು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಇದನ್ನ ಸೈಡ್ ಲೈನ್ ಮಾಡಿದಂತಹ ವಿಚಾರವನ್ನು ಇವತ್ತು ನಾವು ನಿಮ್ಮೆದುರಿಗೆ ತೋರಿಸ್ತಾ ಇದ್ದೀವಿ. ವಿ ನೋ ವಾಟ್ ವಿ ಆರ್ ಡೂಯಿಂಗ್ and we are doing it in the right way. ಅಶ್ವವೇಗದ ಅಭಯ ಇದು ಏನು ಎತ್ತ ಎಲ್ನು ಎಲ್ಲದನ್ನ ಕೂಡ ನಿಮಗೆ ಹೇಳ್ತಾ ಹೋಗ್ತೀವಿ. ಒಂದಂತೂ ಸತ್ಯ, ನಾವು ಯಾರಿಗೂ ಕೂಡ ಬಗ್ಗಲ್ಲ, ನಾವು ಯಾರಿಗೂ ಕೂಡ ಬೆದರುವಂತ ಪ್ರಶ್ನೆಯೇ ಇಲ್ಲ. ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಎಲ್ಲರೂ ಕೂಡ ನಿರ್ಲಕ್ಷಿಸಿದ್ರಲ್ಲ, ಆ ಸ್ಟೋರಿಯನ್ನು ನಾವು ಎತ್ಕೊಳ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಇಲ್ಲಿ ದೌರ್ಜನ್ಯ ಆಗ್ತಾ ಇರೋದು 1-2 ದಿನದಿಂದಲ್ಲ, ನಿರಂತರವಾಗಿ ಒಂದು ಫ್ಯಾಮಿಲಿಯ ಮೇಲೆ ದೌರ್ಜನ್ಯ ಆಗ್ತಾ ಇದೆ. ಸಿಎಂ ಹೆಸರಿನಲ್ಲಿ ದೌರ್ಜನ್ಯ ಆಗ್ತಾ ಇದೆ, ಕಾಂಗ್ರೆಸ್ ಹೆಸರಿನಲ್ಲಿ ದೌರ್ಜನ್ಯ ಆಗ್ತಾ ಇದೆ. ಇಷ್ಟೆಲ್ಲ ಆಗ್ತಾ ಇದ್ರೂ ಕೂಡ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಏನು ಮಾಡ್ತಾ ಇದೆ? ಇತ್ತೀಚೆಗೆ ರಾಜ್ಯದಲ್ಲಿ ಏನೇನಾಯ್ತು ನೀವೆಲ್ಲರೂ ಅಬ್ಸರ್ವ್ ಮಾಡಿದ್ದೀರಿ. ಓರ್ವ KS ಅಧಿಕಾರಿಗೆ ಮನಸ್ಸು ಇಚ್ಚಿ ಬೈತಾನೆ, ವಾಚಮ ಗೋಚಾರ ಓರ್ವ ವ್ಯಕ್ತಿ ಬೈತಾರೆ. ಬಳ್ಳಾರಿಯಲ್ಲಿ ಏನಾಯ್ತು ನಿಮ್ಗೆ ಗೊತ್ತಿದೆ, ಹುಬ್ಬಳ್ಳಿಯಲ್ಲಿ ಏನಾಯ್ತು ನಿಮ್ಗೆ ಗೊತ್ತಿದೆ. ವಾಟ್ ಈಸ್ ಹ್ಯಾಪನಿಂಗ್ ಇನ್ ಕರ್ನಾಟಕ? ತಲೆ ತಗ್ಗಿಸುವಂತ ವಿಚಾರ ಇದು. ನೀವು ಇನ್ ಕೇಸ್ ಆಫ್ KS ಅಧಿಕಾರಿಗೆ ಆ ಮನುಷ್ಯ ಬೈದಿದ್ದೆ ದೊಡ್ಡ ತಪ್ಪು ಅಂತ ಹೇಳಿದ್ರೆ, ಇದು ಅದಕ್ಕಿಂತಲೂ ಘೋರ ಅಪರಾಧ ಇಲ್ಲಿ ನಡೆದಿದೆ. ಅಕ್ಷಮ್ಯ ಅಪರಾಧ ಒಂದು ಇಲ್ಲಿ ನಡೆದಿದೆ. ಸ್ಟೋರಿಗಳನ್ನ ಹೇಳ್ತಾ ಹೋದ್ರೆ ರಕ್ತ ಕುದಿಯುತ್ತೆ. ಸ್ಟೋರಿ ಕಥೆಗಳನ್ನ ಹೇಳ್ತಾ ಹೋದ್ರೆ ಅವರ ಮೇಲೆ ಆದ ದಾಳಿಗಳನ್ನ, ವಿಷುಗಳನ್ನ ತೋರಿಸಿದ್ರೆ ಅಯ್ಯೋ ಈಗಿನ ಕಾಲದಲ್ಲಿ ಹಿಂಗೂ ಇದೆಯಾ ಅಂತ ಎಣಿಸ್ತೀರಿ. ವಜ್ರಮುನಿಯ ಸ್ಟೋರಿಗಳನ್ನು ನೀವು ನೋಡಿದ್ದೀರಿ. ರಾಜ್ಕುಮಾರ್ ಫಿಲ್ಮ್ ಅಲ್ಲೆಲ್ಲ ವಜ್ರಮುನಿಯವರು ಬರ್ತಿದ್ರಲ್ಲ, ಅದಕ್ಕಿಂತಲೂ ಕಠೋರವಾದ ವಿಲನ್ಗಳು ಕಂಡ್ರಿ ಇವರು. ಅದಕ್ಕಿಂತಲೂ ಕಠೋರವಾದ ವಿಲನ್ಗಳು. ಈ ಸ್ಟೋರಿಯ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾವು ಸ್ವಲ್ಪ ಹೊತ್ತಲ್ಲಿ ನಿಮ್ಮ ಎದುರಿಗೆ ಬಿಡುಗಡೆ ಮಾಡ್ತೀವಿ. ಕಾರ್ತಿಕ್, ಅಶ್ವವೇಗ ನ್ಯೂಸ್ ಯಾವತ್ತೂ ಕೂಡ ಯಾವುದಕ್ಕೂ ಹೆದರಲ್ಲ, ಬೆದರಲ್ಲ. ಅದು ಕಟ್ಟಿಟ್ಟ ಬುತ್ತಿ. ಯಾಕೆ ಅಂತಂದ್ರೆ ಯಾರೇ ಬಂದರೂ ಕೂಡ ತಲೆ ಕೆಡಿಸ್ಕೊಳ್ಳೋದು ಇಲ್ಲ. ನಾವು ಅನ್ಯಾಯ ಯಾರಿಗಾಗಿರುತ್ತೆ ಅವರಿಗೆ ನ್ಯಾಯ ಕೊಡಿಸೋದೇ ನಮ್ಮ ಉದ್ದೇಶ. ಈಗ ಅವ್ರು ಸಿಎಂ ಹೆಸರು ಹೇಳಬಹುದು ಅಥವಾ ಯಾರ ಹೆಸರಾದ್ರೂ ಹೇಳಬಹುದು. ಆದ್ರೆ ಯಾರೇ ಹೆಸರು ಹೇಳಿದ್ರು ಕೂಡ ನಾವು ಯಾರಿಗೆ ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯ ಕೊಡ್ಸೇ ತೀರ್ತೀವಿ. ಜೊತೆಗೆ ಈಗ ಸಿಎಂ ಹೆಸರು ಹೇಳ್ತಾ ಇದ್ದಾರೆ ಅಂತಂದ್ರೆ ನಾವು ಸಿಎಂ ಸಿದ್ದರಾಮಯ್ಯ ಅವ್ರನ್ನ ದೂಷಿಸ್ತಾ ಇಲ್ಲ. ಸಿದ್ದರಾಮಯ್ಯ ಅವ್ರ ಹೆಸರು ಹೇಳ್ತಾರೆ ಅಂತಂದ್ರೆ ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇದೆ? ಈಗ ಇಂಟೆಲಿಜೆನ್ಸ್ ಅವರಿಗೆ ಗೊತ್ತಿರುತ್ತೆ, ಒಂದು ಸೂಕ್ಷ್ಮವಾಗಿ ಸಿದ್ದರಾಮಯ್ಯ ಅವರ ಘನತೆಗೆ ಧಕ್ಕೆ ಬರುವಂತ ವಿಚಾರ ಏನಾದ್ರೂ ನಡೀತಾ ಇದೆ ರಾಜ್ಯದಲ್ಲಿ ಅಂತಂದ್ರೆ ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇದೆ ಇಲ್ಲಿ? ಹಾಗಾದ್ರೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಯ್ತಾ? ಸಿದ್ದರಾಮಯ್ಯ ಅವರ ಗಮನಕ್ಕೆ ಈ ಒಂದು ವಿಚಾರ ಹೋಗೇ ಇಲ್ವಾ? ಹೋಗಿದ್ರು ಕೂಡ ಸೈಲೆಂಟ್ ಆಗಿದ್ದಾರೆ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಬರುತ್ತೆ. ಯಾಕೆಂತಂದ್ರೆ ಈಗ ಹೌದು, ಈಗ ಸಿದ್ದರಾಮಯ್ಯ ಅವ್ರ ಹೆಸರು ಹೇಳೋದಕ್ಕೆ ಯಾರಿಗೂ ಕೂಡ ಅಧಿಕಾರ ಇಲ್ಲ. ಅದು ಕೂಡ ಈ ರೀತಿಯಾಗಿ ಕುಕೃತ್ಯಗಳನ್ನ ಮಾಡ್ಲಿಕ್ಕೆ ಸಿದ್ದರಾಮಯ್ಯ ಅವರ ಹೆಸರನ್ನ ಬಳಕೆ ಮಾಡ್ಕೊಳ್ತಾರೆ ಅಂತಂದ್ರೆ ಅವ್ರಿಗೆ ಎಷ್ಟು ಬಂಡ ಧೈರ್ಯ ಇರಬೇಕು. ಖಂಡಿತ ನಾವು ಸುದ್ದಿ ಏನು ಅಂತ ವಿಸ್ತಾರವಾಗಿ ನಿಮ್ಮ ಎದುರಿಗೆ ಹೇಳ್ತಾ ಹೋಗ್ತೀವಿ.